ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2011 ಮಾಡಲು ಒಂದು ಚೆವ್ರೊಲೆಟ್ ಅವ್ರದ್ದು ಬೀಟ್ ಗಾಡಿ, ಪೆಟ್ರೋಲ್ ಪ್ಲಸ್ CNG ಇರೋಂಥ ಗಾಡಿ, ಒಳ್ಳೆ ಮೈಲೇಜ್ CNG ಅಂದರೆ ಒಂದು ಗಾಡಿ ಸೇಲಿ ಬಂದು ನೋಡಿ ವೀಕ್ಷಕರೇ. ಈ ಗಾಡಿದು ಸಂಪೂರ್ಣ ಮಾಹಿತಿ ಬೇಕು ಅಂದರೆ ನೀವು ವಿಡಿಯೋನ ಪೂರ್ತಿಗೆ ನೋಡಿದ್ರೆ ಮಾತ್ರ ನಿಮಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೊಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದಾಗ ಫೇಸ್ಬುಕ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿతో ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಆಗುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳೋದಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡೋಕೆ ಹೋಗ್ಬೇಡಿ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿ ನೋಡಿ. ಅದು ಬೀಟು, ಚೆವ್ರೊಲೆಟ್ ಬೀಟಾ? ಚೆವ್ರೊಲೆಟ್ ಬೀಟು, ಗ್ಯಾಸ್ CNG ಅಪ್ರೂವಲ್ ಇದೆ. ಹಾಂ, 2011 ಮಾಡೋ ಡಾಕ್ಯುಮೆಂಟ್ಸ್ ಹಾಕ್ಬಿಟ್ಟಿನ ಅದಕ್ಕೆ. ಓಕೆ. 2011 ಮಾಡಲು. ಓನರ್ ಎಷ್ಟು ಜನ? ಥರ್ಡ್ ಓನರು. ಓಕೆ. ಈಗ ತೊಗೊಂಡವ್ರು 4 ಜನ ಆಗ್ತಾರೆ. ಹಾಂ, 4 ಜನ ಆಗ್ತಾರೆ. ಓಕೆ. ಈಗ CNG ಏನು ಅಪ್ರೂವಲ್ ಇದೆಯಾ RC ಕಾರ್ಡಲ್ಲಿ? ಅಪ್ರೂವಲ್ ಇದೆ, RC ಕಾರ್ಡಲ್ಲಿ ಅಪ್ರೂವಲ್ ಇದೆ, ಇದರಲ್ಲಿ ಅಪ್ರೂವಲ್ ಇದೆ. ಓಕೆ. ಗಾಡಿದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವಾ? ಹಾಂ, ಎಲ್ಲ ರನ್ನಿಂಗ್ ಐತೆ. ಓಕೆ. ಟೈರ್ ಪರ್ಸೆಂಟೇಜ್ ಎಲ್ಲ? ಟೈರು 75 ಭಾಗ ಇದೆ. ಓಕೆ. 4-75 ಭಾಗ ಇದಾವಾ? ಹಾಂ, ಇದೆ. ಓಕೆ. ಗಾಡಿ ಇನ್ನೇನೆಲ್ಲ ಒರಿಜಿನಲ್ ಪೇಂಟ್ ಇದೆ, ರೀಪೇಂಟ್ ಏನಾದ್ರು ಇದಿರೋದು? ನೀವು ಒರಿಜಿನಲ್ ಪೇಂಟ್ ಇದೆ, ರೀಪೇಂಟ್ ಏನಾಗಿಲ್ಲ. ಓಕೆ. ಇಂಜಿನ್ ಕಂಡೀಷನ್ನು? ಚೆನ್ನಾಗಿದೆ, ಅದಕ್ಕೆ ಇಂಜಿನ್ ಫೋಟೋನ ಹಾಕ್ಬಿಟ್ಟಿನ ಅವ್ರು ಕೇಳಬಾರ್ದು ಅಂತೇಳಿ. ಒರಿಜಿನಲ್ ಐತೆ ಇಂಜಿನ್, ಫೀಲ್ಡ್ ಇಂಜಿನ್. ಅದೇ ತಗೊಳ್ಳೋ ಈ ಗಾಡಿ ಖರ್ಚು ಏನಿಲ್ವ ಸರ್ಕಾರ? ಇಲ್ಲ, ಏನು ಖರ್ಚಿಲ್ಲ. ಗಾಡಿ ಸ್ಟಾರ್ಟ್ ಮಾಡಿದ್ರೆ ಗೊತ್ತೇ ಆಗಲ್ಲ, ಆ ಥರ ಐತೆ, ಸ್ಮೂತ್ ಐತೆ. ಹ್ಞೂ. ಇದು ಇಂಟೀರಿಯರ್ಸ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತಾವಲ್ಲ? ಹಾಂ, ಪವರ್ ವಿಂಡೋ, 2 ಪವರ್ ವಿಂಡೋ ಬರ್ತವೆ, AC ಎಲ್ಲ ಇದೆ. ಓಕೆ. ಈಗ ಗಾಡಿ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಇದಾವಾ? ಹಾಂ, ಒರಿಜಿನಲ್ ಇಲ್ಲೇ ನನ್ನ ಕಡೆ ಐತೆ. ಓಕೆ ಸರ್. ಈಗ ಗಾಡಿ ಇರೋದೆಲ್ಲಿ ಸರ್ ಇದು? ಗಾಡಿ ಇರೋದು ಇದು ನಿಟ್ಟುವಳ್ಳಿ, ದಾವಣಗೆರೆ. ದಾವಣಗೆರೆ ನಿಟ್ಟುವಳ್ಳಿ. ಹಾಂ, ನಿಟ್ಟುವಳ್ಳಿ. ಓಕೆ. ಗಾಡಿಗೆ ಏನು ಹೇಳ್ತಾರೆ ರೇಟು? ಗಾಡಿಗೆ 1.65 ಹೇಳ್ತಾ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಬಂದರೆ. ಓಕೆ. 1,65,000 ಇನ್ನು ಬಂದಾಗ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ? ಹೆಚ್ಚು ಕಮ್ಮಿ ಕೊಡ್ತೀನಿ. ಹ್ಞೂ. ಗಾಡಿ ಓನ್ ಇಟ್ಕೊಳಕ್ಕೆ ತಾನು ಇದು ಮಾಡಿದ್ರೆ ಭಾರಿ ಒಳ್ಳೇದು ಅದು. ಯಾಕಪ್ಪ ಅಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡೀನಿ. ನಮ್ಮ ಮಾವ ಲಾಯರು, ಅವರಿಂದ ನನ್ನ ಗಾಡಿ ನಾನೇ, ಅವರು ಬೇಡ ಇರಲಿ ಅಂತಂದ್ರು. ಹ್ಞೂ. ನಾನೇ ಇರಲಿ ಮಾರೇ ಬಿಡೋಣ, ಮತ್ತು ಬೇರೆ ಯಾರೋ ನಾವು ಒಂದು ಪಂಚ್ ಬುಕ್ ಮಾಡಿದ್ವಿ. ಹ್ಞೂ. ಹಂಗಾಗಿ. ಓಕೆ. ಅಂದರೆ ಈಗ ತೊಗೊಂಡು ಯೂಸ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ? ಆರಾಮ್ ಹೊಡಿಬೋದು. ಪೆಟ್ರೋಲ್ ಇಂಜಿನ್ ಅಲ್ಲ, ಎಲ್ಲಿ ಏನು ಇವತ್ತಿನವರೆಗೂ ನಾವೆಲ್ಲ ಕಡೆ ಅಡ್ಡಾಡಿವ ಗಾಡಿಯಾಗ ಇವತ್ತಿನವ್ರಿಗೆ ಎಲ್ಲಿ ಕೈ ಕೊಟ್ಟಿಲ್ಲ. ಹ್ಞೂ. ಓಕೆ. ನಂಬರ್ ಇದು ಹಾಕಿಲ್ಲ ಸರ್? ಹಾಂ, ಇದೇ ನಂಬರ್ ಹಾಕ್ರಿ. ಸರಿ ಸರ್. ಓಕೆ.